ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಹಲಸಿನಕಾಯಿ ಸೀಸನ್ ಆಗಿರೋದ್ರಿಂದ ಹಲಸಿನಕಾಯಿ ಪಲ್ಯ ತಿಂದಿಲ್ಲ ಅಂದರೆ ಹೇಗೆ ಅಲ್ವಾ. ಹಾಗಾಗಿ ಇವತ್ತಿನ ನನ್ನ ರೆಸಿಪಿ ಹಲಸಿನಕಾಯಿ ಪಲ್ಯ, ಹಾಗೆಯೇ ಅದ್ರ ಜೊತೆಗೆ ಅಕ್ಕಿ ರೊಟ್ಟಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಬೆಳೆದೇ ಇರುವಂತಹ ಸ್ವಲ್ಪ ಎಳೆತಾಗಿರುವಂತಹ ಹಲಸಿನಕಾಯಿನ ತೊಗೊಂಡಿದ್ದೀವಿ. ಇದರಲ್ಲಿ ಸೊಳೆ ಏನು ಜಾಸ್ತಿ ದೊಡ್ಡ ಬೆಳೆದಿಲ್ಲ. ಹಾಗಾಗಿ ಇದನ್ನು ಕಟ್ ಮಾಡಿಕೊಂಡು ನಾವು ಈ ರೀತಿ ಪಾತ್ರೆಗೆ ಬಿಳಿ ಹುಲ್ಲನ್ನು ಹಾಕಿ ಅದರಲ್ಲಿ ಹಲಸಿನಕಾಯಿ ಪೀಸ್ಗಳನ್ನು ಹಾಕಿ ಅದನ್ನು ಬೇಯಿಸೋದ್ರಿಂದ ಹಲಸಿನಕಾಯಲ್ಲಿರೋ ಅಂಟು ಪಾತ್ರೆಗೆ ಅಂಟಲ್ಲ. ಹಾಗಾಗಿ ಈ ರೀತಿಯಾಗಿ ಬೇಯಿಸ್ಕೊತೀವಿ ನಾವು. ಇದನ್ನು 1/4 ಗಂಟೆವರೆಗೂ ಚೆನ್ನಾಗಿ ಬೇಯಿಸಿದರೆ ಸಖತ್ತಾಗಿ ಬೇಯುತ್ತೆ ಇದು. ಹಾಗೆಯೇ ಎಳೆತಾಗಿರೋದ್ರಿಂದ ಇದು ಬೇಯೋದಕ್ಕೂ ಕೂಡ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನಾವು ಬೆಂಕಿ ಒಲೆಯಲ್ಲೇ ಬೇಯಿಸ್ಕೊಂಡಿರೋದ್ರಿಂದ 3/4 ಗಂಟೆ ಬೇಯಿಸ್ಕೊಂಡಿದ್ದೀವಿ. ಈ ರೀತಿ ತೆಗೆದಿಟ್ಕೊಂಡು ಇದನ್ನು ಮೇಲಿನ ಸಿಪ್ಪೆ ಹಾಗೆಯೇ ಒಳಗಿನ ದಿಂಡನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೋಬೇಕು. ನಂತರ ಇದಕ್ಕೆ ಕಾಯಿ ತುರಿ, ಹಾಗೆಯೇ 4 ಗಡ್ಡೆ ಬೆಳ್ಳುಳ್ಳಿ, ಹಾಗೆಯೇ 3 ಈರುಳ್ಳಿನ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಕಾಯಿ ತುರಿನ ತೊಗೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಹೆಚ್ಚು ಹಾಕಿದಷ್ಟು ಪಲ್ಯ ಹೆಚ್ಚಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಾವು ಪಲ್ಯನ ಈ ರೀತಿ ಮಾಡ್ಕೋತೀವಿ, ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ತೀವಿ. ಹಾಗೆ ಒಗ್ಗರಣೆಗೆ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ, ಹಾಗೆಯೇ ತೊಗೊಂಡಿರುವಂತಹ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದು, ಹಾಗೆಯೇ 1 ಹಿಡಿಯಾಗುವಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಕಟ್ ಇಟ್ಕೊಂಡಿರುವಂತಹ ಈರುಳ್ಳಿನ ಇದಕ್ಕೆ ಸೇರಿಸಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಈ ಹಲಸಿನಕಾಯಿ ಪಲ್ಯನ ಆದಷ್ಟು ಸಂಕ್ರಾಂತಿ ಹಬ್ಬ ಬರೋದ್ರೊಳಗೆ ಈ ಹಲಸಿನಕಾಯನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಆದರೆ ಎಲ್ಲ ಟೈಮ್ ಸಂಕ್ರಾಂತಿ ಒಳಗೇ ಸಿಕ್ಕಲ್ಲ. ಹಾಗಾಗಿ ನಂತರ ಆದರೂ ಹೀಗೆ ಮಾಡಿಕೊಂಡು ತಿನ್ಬೋದು. ಇವಾಗ ಈ ರೀತಿ ಇಟ್ಕೊಂಡಿರುವಂತಹ ಹಲಸಿನಕಾಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಎಳೆತಿದ್ರೆ ಹಲಸಿನಕಾಯಿ ಪಲ್ಯ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹೀಗೆ ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂತಹ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಅರಿಶಿಣ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗಾಗಿ ಇದು ಸ್ವಲ್ಪ ಖಾರ ಆದ್ರೇ ಚೆನ್ನಾಗಿರುತ್ತೆ ಪಲ್ಯ. ಹಾಗೆ ಇದಕ್ಕೆ ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಅಚ್ಕಾರದ ಪುಡಿನೂ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರದ ಪುಡಿ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಬೋದು. ನಾನು ಇಲ್ಲಿ 6 ಸ್ಪೂನ್ ಆಗುವಷ್ಟು ಖಾರದ ಪುಡಿನ, ಅದು ಮನೆಯಲ್ಲೇ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ನನ್ನ ಚಾನಲಲ್ಲಿ ಹಾಕುವಂತಹ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದನ್ನು 5 ನಿಮಿಷ ಆಗುವಷ್ಟು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಇದಕ್ಕೆ ನೀರೇನು ಸೇರಿಸಲ್ಲ, ಹಾಗೆ ಬೇಯಬೇಕು. ಅದು ಆಲ್ರೆಡಿ ಬೆಂದಿರೋದ್ರಿಂದ ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ. ಹಾಗಾಗಿ ನೀರು ಕೂಡ ಹಾಕೋ ಅವಶ್ಯಕತೆ ಇಲ್ಲ. ಪಲ್ಯ ಈ ರೀತಿ ಉದ್ರಾಗಿದ್ರೇ ಈ ಹಲಸಿನಕಾಯಿ ಪಲ್ಯ ಟೇಸ್ಟ್ ಬರೋದು. ನೀರು ಹಾಕಿದ್ರೆ ಅದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ, ಹಾಗೆ ಟೇಸ್ಟ್ ಚೆನ್ನಾಗಿರಲ್ಲ ಇದು. ಇವಾಗ ನಾನು 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ನಾವು ಮಾಡೋ ಹಲಸಿನಕಾಯಿ ಪಲ್ಯ ಸ್ಟೈಲು. ಇದು ಅಕ್ಕಿ ರೊಟ್ಟಿ ಇರ್ಬೋದು, ಯಾವುದಕ್ಕಾದ್ರೂ ಸೂಪರ್ ಆಗಿರುತ್ತೆ. ಅದರಲ್ಲಿ ಹೆಚ್ಚಾಗಿ ಅಕ್ಕಿ ರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ. ಇದನ್ನು 10 ನಿಮಿಷ ಹೀಗೆ ಬೇಯಿಸ್ಕೊಂಡ್ರೆ ಪಲ್ಯ ಸಖತ್ತಾಗಿ ರೆಡಿ ಆಗುತ್ತೆ. ನಮಗೆ ಇದ್ರ ಜೊತೆ ಹಲಸಿನಕಾಯಿ ಪಲ್ಯ ಮಾಡಿದಾಗ ನಾವು ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ಳೋದು. ಅಕ್ಕಿ ರೊಟ್ಟಿಗೆ ಈ ಪಲ್ಯ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ. ಹಾಗಾಗಿ ನಾವು ಜಾಸ್ತಿ ಅಕ್ಕಿ ರೊಟ್ಟಿನೇ ಮಾಡ್ಕೊಳ್ಳೋದು.
ಅಕ್ಕಿ ರೊಟ್ಟಿನ ಮಾಡಿಕೊಂಡು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕಿ ಅದ್ರ ಜೊತೆ ಹಲಸಿನಕಾಯಿ ಪಲ್ಯನ ತಿಂತಿದ್ರೆ ಆಹಾ ತುಂಬಾ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಒಂದ್ಸಲ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದು. ಅಕ್ಕಿ ರೊಟ್ಟಿ ಜೊತೆ ಇದ್ರ ಟೇಸ್ಟ್ ಅಂತೂ ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ರೆಸಿಪಿ ಇಷ್ಟ ಆದರೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.